ಆತ್ಮೀಯ ವೀಕ್ಷಕರ, ಇಂಡಿಯನ್ ಪೋಸ್ಟ್ ಆಫೀಸ್ GDSಗೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಫಸ್ಟ್ ಮೆರಿಟ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಫಸ್ಟ್ ಮೆರಿಟ್ ಲಿಸ್ಟ್ ಅನ್ನು ಯಾವ ರೀತಿ ಚೆಕ್ ಮಾಡಿಸ್ಕೋಬೇಕು ಮತ್ತು ಎರಡನೇ ಮೆರಿಟ್ ಲಿಸ್ಟ್ ಅನ್ನು ಯಾವಾಗ ಬಿಡುತ್ತಾರೆ ಮತ್ತು ಮೆರಿಟ್ ಲಿಸ್ಟ್ ಅಲ್ಲಿ ಇದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ರೀತಿ ಮಾಡಿಸ್ಕೋಬೇಕು ಕೂಡ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ನಮ್ದು ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ತೋರಿಸ್ತಾ ಇದೆ ಬಟ್ ನಮ್ಗೆ ಯಾವುದೇ ಕನ್ಫರ್ಮೇಷನ್ ಮೆಸೇಜ್ ಬಂದಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ಬೇಕಾ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದು GDS ಅಪ್ಲಿಕೇಶನ್ಗೆ ಅಪ್ಲೈ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾರ್ಚ್ 6ನೇ ತಾರೀಕಿನಂದು ಫಸ್ಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಈ ಫಸ್ಟ್ ಲಿಸ್ಟಲ್ಲಿ 90+ ಇರೋ ವಿದ್ಯಾರ್ಥಿಗಳು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅದಕ್ಕಿಂತ ಕೆಳಗಿರೋ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಓಕೆನಾ? ಬಟ್ ಇನ್ನೂ 5 ಮೆರಿಟ್ ಲಿಸ್ಟನ್ನು ಬಿಡ್ತಾರೆ, ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಯಾಕಂದರೆ 90+ ಇದೆ ಅಂದರೆ ನೆಕ್ಸ್ಟ್ ಮೆರಿಟ್ ಲಿಸ್ಟನ್ನು ಬಿಟ್ಟಾಗ ಈಗ 95+ ಇರೋ ವಿದ್ಯಾರ್ಥಿಗಳು ಮಾತ್ರ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಮೆರಿಟ್ ಲಿಸ್ಟಲ್ಲಿ 90+ ಇರೋ ವಿದ್ಯಾರ್ಥಿಗಳ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಈ ವಿದ್ಯಾರ್ಥಿಗಳ ಸೆಲೆಕ್ಷನ್ ಲಿಸ್ಟು ಬರುತ್ತೆ. ಇದರಲ್ಲಿ ಇದ್ದರೆ ಮಾರ್ಚ್ 23ನೇ ತಾರೀಕು ಒಳಗಡೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಆದಷ್ಟು ಬೇಗ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನನ್ನು ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ಇದಿಷ್ಟು ಸೆಲೆಕ್ಷನ್ ಲಿಸ್ಟಲ್ಲಿರೋ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಆ ಲಿಸ್ಟಲ್ಲಿ ಇಲ್ಲ ಅಂದರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಮದು ಕೂಡ 2nd, 3rd, 4th, 5th, 6th ಮೆರಿಟ್ ಲಿಸ್ಟು ಕೂಡ ಬಿಡ್ತಾರೆ. ಇದು ಒಂದರಲ್ಲಾದರೂ ಕೂಡ ಸೆಲೆಕ್ಟ್ ಆಗುತ್ತೆ. ಮತ್ತು ಇದಿಷ್ಟು ಸೆಲೆಕ್ಷನ್ ಲಿಸ್ಟಲ್ಲಿ ಇದೆಯೋ ಇಲ್ಲೋ ಅನ್ನೋ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಇಂಡಿಯನ್ ಪೋಸ್ಟ್ ಆಫೀಸ್ ಸರ್ವಿಸ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ನೀವು ಸ್ಟೇಟನ್ನು ಕ್ಲಿಕ್ ಮಾಡಿಕೊಂಡ್ರೆ ವಿತ್ PDF ಡೌನ್ಲೋಡ್ ಆಗುತ್ತೆ. ಅದನ್ನು ನೀವು ಆರಾಮಾಗಿ ಚೆಕ್ ಮಾಡ್ಕೋಬೋದು. ಇದಿಷ್ಟು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತು ಇನ್ನೂ ಒಂದು ವಿಷಯ ಏನು ಅಂದರೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರೆ, ಏನು ಅಂದರೆ ನಮ್ಮದು ಸೆಲೆಕ್ಷನ್ ಆಗುತ್ತೋ ಇಲ್ಲವೋ ವೇಟ್ ಮಾಡಲೇಬೇಕು. ಯಾಕಂದರೆ ಈಗಾಗಲೇ ರಿಸಲ್ಟ್ ಬಿಡ್ತಾ ಇದ್ದಾರೆ. ಏನಾದರೂ ನೆಕ್ಸ್ಟ್ ರಿಸಲ್ಟ್ ಏನಿದೆಯಲ್ವಾ ಏಪ್ರಿಲ್ 10ನೇ ತಾರೀಕು ಒಳಗಡೆ 2nd ಮೆರಿಟ್ ಲಿಸ್ಟನ್ನು ಬಿಡ್ತಾರೆ ಅಂತೇಳಿ GDS ಅಪ್ಲಿಕೇಶನ್ ಕಡೆಯಿಂದ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಮತ್ತು ಇದಿಷ್ಟು GDS ಅಪ್ಲಿಕೇಶನ್ಗೆ ಅಪ್ಲೈ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ಏನು ಅಂದರೆ ಮತ್ತೆ ನಿಮ್ಮ ಅಪ್ಲಿಕೇಶನ್ ಏನಾದರೂ 2026ನೇ ತಾರೀಕಲ್ಲಿ ಬಿಡ್ತಾರ, 26ನೇ ಸಾಲಿನಲ್ಲಿ GDS ಅಪ್ಲಿಕೇಶನ್ ಅನ್ನು ಬಿಟ್ಟಿದ್ದಾರೆ, ನೆಕ್ಸ್ಟ್ ಇದೇ ವರ್ಷ ಬಿಡ್ತಾರ ಅಂತ ಕೂಡ ಕೇಳ್ತಾ ಇದ್ರಿ. ಈ ವರ್ಷ ಬಿಡೋ ಸಾಧ್ಯತೆ ಇಲ್ಲ ಸ್ನೇಹಿತರೆ. ಯಾಕಂದರೆ ಇನ್ನು ಕೆಲವೊಂದಿಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೋಟಿಫಿಕೇಶನ್ ಆಗಬೇಕು. ಇವೆಲ್ಲ ಒಂದು ರೌಂಡ್ ಕಂಪ್ಲೀಟ್ ಆದಮೇಲೆ ಹೊಸ ಅಪ್ಲಿಕೇಶನನ್ನು ಬಿಡ್ತಾರೆ. ಇದಿಷ್ಟು ನೀವು ಅಪ್ಲಿಕೇಶನ್ ಬಿಡ್ತಾರೆ ಅನ್ನೋ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. GDS ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಬಂದರೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.